ಗಂಗಾವತಿಯ ವಿದ್ಯಾನಗರದ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ಇಂದು ಸಂಭ್ರಮವೋ ಸಂಭ್ರಮ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಮಾನ್ವಿಪಟ್ಟಣದ ಅಪ್ರತಿಮ ಸಾಧಕ ವಿದ್ಯಾರ್ಥಿ ಸುಖದೇವ್ ಅವರಿಗೆ ಇಂದು ವಿಶೇಷ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಶಾರದಾ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಎಸ್. ಪ್ರಸಾದ್ ಮಾತನಾಡಿ, ಸುಖದೇವ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿರುವುದು ಹೆಮ್ಮೆಯ ಸಂಗತಿ. ಈ ಸಾಧನೆಯಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ರಾಜ್ಯಮಟ್ಟದಲ್ಲಿ ಕೀರ್ತಿ ಬಂದಿದೆ. ಇದೇ ತರ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಾಧನೆ ಮಾಡಬೇಕು ಎಂದರು. ಸರ್, ತಂದೆ ಹೆಸರು ಡಾಕ್ಟರ್ ಪರಶುರಾಮ್, ಅವರು ಲೆಕ್ಚರರ್, ಮತ್ತು ನಮ್ಮ ತಾಯಿ ಚಂದ್ರಕಲಾ. ಇವಾಗ 625 ಔಟ್ ಆಫ್ 625 ತಂದಿದ್ವಿ, ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇವಾಗ ಲೈಕ್ 625 ಡಿವೈಡೆಡ್ ಬೈ 625 ಎಷ್ಟು ಬಂತು? ನಿಮಗೆ ಕ್ವಶನ್. 1. ಸೊ ಫಸ್ಟ್ ಟೈಮ್ ಬರಬೇಕಂದ್ರೆ ಏನು ಮಾಡಬೇಕು? 624 623 ಅವೆಲ್ಲ ತಲೆ ತೆಗೆದಾಕಿ. ನಿಮ್ಮದು ಗುರಿ ಏನಿರಬೇಕಂದ್ರೆ, ಮೊದಲು ನನ್ನ ಮುಂದೆ ಕ್ವಶನ್ ಏನಾದ 625 ಎಲ್ಲ ಬಿಟ್ಬಿಟ್ಟು ಮೊದಲು ನನ್ನ ಮುಂದೆ ಕ್ವಶನ್ ಏನಾದ ಅದೊಂದು ಸಾಲ್ವ್ ಮಾಡಿ ಮುಗೀತಾ. ನೆಕ್ಸ್ಟ್ ಕ್ವಶನ್. ನೀವು ಪ್ರೆಷರ್ ಮಾತ್ರ ತೊಗೊಳ್ಬೋದು, 625 ದೊಡ್ಡ ಸ್ಕೋರ್ ಅಲ್ಪ ಇಲ್ಲ. ಮೊದಲು ಫಸ್ಟ್ ಕ್ವಶನ್ ಸಾಲ್ವ್ ಮಾಡಿದಾಗೆ 1 ಮಾರ್ಕ್ಸ್ ಬರುತ್ತೆ, ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡಿದಾಗ ಇನ್ನೊಂದು ಮಾರ್ಕ್ಸ್ ಬರುತ್ತೆ. ನೀವೇನು 625 ಅಂತ ಒಂದೇ ಆನ್ಸರ್ ಹೇಳೋದಿಲ್ಲ, 6 ಸಬ್ಜೆಕ್ಟ್ಸ್ ಇರ್ತಾವೆ, ಹೌದಿಲ್ಲ? 6 ಸಬ್ಜೆಕ್ಟ್ಸ್ ಇರ್ತಾವೆ. ನೀವೇನು ಟೆನ್ಷನ್ ತೊಗೊಳೋದು ಬೇಕಾಗಿಲ್ಲ. ಫಸ್ಟ್ ಕ್ವಶನ್ ಸಾಲ್ವ್ ಮಾಡಿದ್ರಾ? ಓಕೆ, ಗುಡ್. ನೆಕ್ಸ್ಟ್ ಕ್ವಶನ್ ಇದೇ ಇರಬೇಕು ನಿಮ್ಮ ತಲೆಯಲ್ಲಿ. ಲೈಕ್ ಮಷೀನ್ ಥರ ಥಿಂಕ್ ಮಾಡಬೇಕು. ಇದು ಮಿಸ್ಟೇಕ್ ಆಯ್ತಲ್ಲ ಅಂತ ಲೈಕ್ ಸ್ಯಾಡ್ ಆಗಿ ನೀವು ಇಷ್ಟ ಬೇಕಾಗಿಲ್ಲ. 624 623 ಎವ್ರಿಥಿಂಗ್ ಈಸ್ ಓಕೆ, ಬಟ್ ವಾಟ್ ಮ್ಯಾಟರ್ಸ್ ಮೋರ್ ಈಸ್ ಯುವರ್ ನಾಲೆಜ್. ಇವಾಗ 625 ಬಂತು, ಆದರೆ ಮುಂದೆ ಲೈಫ್ನಲ್ಲಿ ಹೆಲ್ಪ್ ಆಗೋದಿಲ್ಲ. ಯಾವ್ದು ಹೆಲ್ಪ್ ಆಗ್ತದೆ? ಸೈನ್ಸ್ನಲ್ಲಿ ಏನು ಫಾರ್ಮುಲಾ ಕಲ್ತೀವಿ, ಮ್ಯಾಥ್ಸ್ನಲ್ಲಿ ಏನು ಫಾರ್ಮುಲಾ ಕಲ್ತೀವಿ, ಏನು ನಾಲೆಜ್ ಇರ್ತದಲ್ಲ ಅದು ಮುಂದೆ ಹೆಲ್ಪ್ ಆಗ್ತದೆ. ನಾನು ಯಾವ ಥರ ಸ್ಟಡಿ ಮಾಡಿದ್ದೀನಿ ಅಂತ ನಿಮಗೆ ಸ್ವಲ್ಪ ಟ್ರಿಕ್ಸ್ ಹೇಳ್ತೀನಿ. ಮುಂಜಾನೆ ನಾನು ಏನು ಸ್ಟಡಿ ಮಾಡಿಲ್ಲ. ಸೊ ಮುಂಜಾನೆ ಎಲ್ಲ ಟಾಪರ್ಸ್ 4 ಗಂಟೆಗೆ ಹೇಳ್ತಾರೆ, ಇಲ್ಲ ನಾನು 7 ಗಂಟೆ ಮೇಲೆ ಹೇಳೋದು ಅವರು. ಸೊ ಏನು ದುಡ್ತಾರೆ ಇಲ್ಲ, ನೀವು 4 ಗಂಟೆಗೆ ಇದ್ರೇ ಟಾಪರ್ ಹೇಳ್ತಾರೆ ಅಂತ. ನಿಮ್ಮ ಸ್ಟಡಿ ರೋಟೀನ್ ನೀವೇ ಡಿಸೈನ್ ಮಾಡಬೇಕು. ನಿಮ್ಗೆ ಯಾವುದು ಕಂಫರ್ಟೇಬಲ್ ಆಗ್ತದೆ ಅದು ಮಾಡಿ. ಮುಂಜಾನೆ ಇಷ್ಟ ಆಯ್ತು ಮುಂಜಾನೆ ಮಾಡಿ ಸ್ಟಡಿ, ಸಾಯಂಕಾಲ ಅಂದರೆ ಸಾಯಂಕಾಲ, ರಾತ್ರಿ ಅಂದರೆ ರಾತ್ರಿ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಸ್ಟಡಿ ಈಸ್ ಮೋರ್ ಇಂಪಾರ್ಟೆಂಟ್, ನಾಟ್ ಟೈಮಿಂಗ್ 2 hours 3 hours 4 hours 10 hours, it's up to you. But what matters more, what you study, you must be interested in that topic, that specific topic. Like languages example ಆಗ್ತದೆ, ಲ್ಯಾಂಗ್ವೇಜ್ ಎಲ್ಲ ಬಹಾಟ್ ಮಾಡ್ತಾರೆ, ಬೇಕಾಗಿಲ್ಲ. 3 subjects are 3 subjects 3 languages. ಅವು ಒಂದೊಂದು ಲೆಸನ್ನು ಏನಾದರೂ ಮೆಸೇಜ್ ಹೇಳ್ತಿರ್ತವೆ. ಫಸ್ಟ್ ಚಾಪ್ಟರ್ ಕನ್ನಡ ಏನು ಮೆಸೇಜ್ ಕೊಡ್ತದ ಅದೆಲ್ಲ ಅರ್ಥ ಮಾಡ್ಕೋಬೇಕು. ಸೆಕೆಂಡ್ ಚಾಪ್ಟರ್ ಏನು ಮೆಸೇಜ್ ಕೊಡ್ತಿದೆ ಅದು ಅರ್ಥ ಮಾಡ್ಕೋಬೇಕು. ಸಮಯ ಟೈಪ್ ಮಾಡ್ಕೊಂಡ್ರೆ ಎಲ್ಲ ಈಸಿ ಆಗ್ತದೆ. ಆ ತಂದೆಗೆ ಅದಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ. ಆಸ್ ಎ ಫಾದರ್ ಮಕ್ಕಳು ಅಲ್ಲಿಂದ ನಾನು ಬಹಳ ಸಲ ಸ್ಪೀಚಲ್ಲಿ ಹೇಳ್ತಾ ಇದ್ದೇನೆ, ತಂದೆಗೆ ಏನು ಬೇಕಪ್ಪ ಅಂದರೆ ಇಂಥವ್ರ ತಂದೆ ಸ್ಟೂಡೆಂಟ್ ಹೆಸರು ಅವ್ರ ಹೆಸರು ಹೇಳಿದ್ರೆ ಅವಾಗ ಫಾದರ್ ಸ್ಯಾಟಿಸ್ಫೈ ಮದರ್ ಸ್ಯಾಟಿಸ್ಫೈ. ಈಗ 625 ಟಾರ್ಗೆಟ್ ಇಟ್ಕೋಬೇಕು. ಮತ್ತೆ ಅದಕ್ಕೆ ಕಮ್ಮಿ ಇದ್ರೂ ಪ್ರಾಬ್ಲಮ್ ಇಲ್ಲ, ಟೆನ್ಷನ್ ಮಾಡ್ಕೊಳ್ಳೋ, ಕೂಲಾಗಿ ಓದ್ಬೋದು ಎಲ್ಲರೂ. ಈಗೆಲ್ಲ ಕನ್ಸೆಪ್ಟ್ ವಿದ್ಯೆ ಸೇರಿದ್ರೆ ಅದೇನು ಬ್ರಹ್ಮ ವಿದ್ಯೆ ಇರಲ್ಲ. ನೀವು ಸೀರಿಯಸ್ ಆಗಿ ಒಂದು ಡಿಸಿಪ್ಲಿನ್ ಹೇಳಿದಂಗೆ, ಪ್ರಿನ್ಸಿಪಲ್ ಆಗಿ ಹೇಳಿದಾಗ ಡಿಸಿಪ್ಲಿನ್ ಆಗಿ ಒಂದು ಪ್ಯಾಟರ್ನ್ ಆಗಿ ಓದಿದ್ರೆ ಎಲ್ಲರೂ ಸಕ್ಸಸ್ ಆಗ್ತದೆ. ನಾನು ಸಹಿತ ಅದೇ ಟ್ರ್ಯಾಕ್ನಲ್ಲಿ ಬಂದವನು, ನನಗೇನು ಇದ್ದಿಲ್ಲ. ನಾವು ಮುಂದೆ ಮಕ್ಕಳಿಗೆ ನಾನು ಹೇಳೋದೇನೆಂದ್ರೆ, ಬೇಸು ಡಿಸಿಪ್ಲಿನ್ ಆಗಿರ್ತೀವಿ ಎಲ್ಲರೂ ಭಾಳ ಬೇಸ್ ಉತ್ತಮವಾಗಿ ಪರೀಕ್ಷೆ ಬಂದು ನನ್ನ ಕಾಲೇಜಿಗೆ ಹೆಸರು ತರಬೇಕು ಅಂತೇಳಿ ನಾನು ಹೇಳ್ತಾ ಇರ್ಬೋದು. ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಮೊದಲನೇ 10 ಸ್ಥಾನದಲ್ಲಿ ನಾವೇನು ಕಡಿಮೆ ಇಲ್ಲ ಅಂತ ನಾವು ನಮ್ಮ ಕಲ್ಯಾಣ ಕರ್ನಾಟಕದವರು ಅದನ್ನು ತೋರಿಸ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಾನವೀಯ ತೋರಿಸಿದ್ದಾನೆ. ಜೊತೆಗೆ ನಮ್ಮ ವೈಜ್ಞಾನಿಕ ಕಾಲೇಜಿನಲ್ಲಿ ಕೂಡ ಮೊನ್ನೆ ತಾನೇ ಬಿಡುಗಡೆ ಆದಂತಹ PUC ಫಲಿತಾಂಶದಲ್ಲಿ
ಇಡೀ ರಾಜ್ಯಕ್ಕೆ 10ನೇ ಸ್ಥಾನದಲ್ಲಿ 4 ಸೀಟ್ ಇರೋದು ನಮ್ಗೆ ಬಹಳಷ್ಟು ಹೆಮ್ಮೆ ಪಡೆಯುವಂಥ ವಿಷಯ. ಮುಂದೆ ಕೂಡ ನಮ್ಮ HGR ಶಾಲೆ ಇರ್ಬೋದು, NR ಶಾಲೆ ಇರ್ಬೋದು, ಅಥವಾ YGR ಕಾಲೇಜಿನಲ್ಲಿ ರಾಜ್ಯ ಮಟ್ಟದ ಕರ್ನಾಟಕ ಸ್ಟೇಟ್ ಲೆವೆಲಲ್ಲಿ ಕಾಂಪಿಟೇಷನ್ ನಾವು ಯಾವಾಗಲೂ ಕೂಡ ಒಂದು ಟಾಪ್ 10 ಲಿಸ್ಟ್ನಲ್ಲಿ ನಾವು ಇರಬೇಕು. ಆ ಥರ ನೀವು ಓದಬೇಕಂತೇಳಿ ಈ ಸಂದರ್ಭದಲ್ಲಿ ನಿಮ್ಮ ಆಶೀರ್ವದಿಸುತ್ತಾ ನನ್ನ ಈ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.